ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಅಂಡ್ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಜೊತೆಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಇಂದ 2 ಕಿಲೋಮೀಟರ್ ಒಳಗಡೆನೆ ಇರುವಂತಹ ನಾರ್ತ್ ಫೇಸಿಂಗ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಮನೆ ಮುಂದೆಗಡೆ 30 ಅಡಿ ರೋಡು, ಕಾವೇರಿ ವಾಟರ್, 80 ಫೀಟ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 100% ರೆಸಿಡೆನ್ಸಿ ಏರಿಯಾ. ಕನೆಕ್ಟಿವಿಟಿಗೆ ಏನಾದ್ರೂ ನೋಡ್ತಾ ಇದ್ರೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಕನೆಕ್ಟಿವಿಟಿಗೆ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. 3 BHK, ಒಂದು ಸಿಟ್ಟಿಂಗ್ ಏರಿಯಾ, ಕಾರ್ ಪಾರ್ಕಿಂಗ್, ಒಂದು ಸರ್ವೆಂಟ್ ರೂಮ್, ಕಿಚನ್ ಪ್ಲಸ್ ಡೈನಿಂಗ್, ಯುಟಿಲಿಟಿ, ಕಾಮನ್ ಬಾತ್ರೂಮ್, ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮ್, ಒಂದು ಸ್ಟಡಿ ರೂಮ್ಗೆ ಪ್ರಾವಿಷನ್ ಮಾಡಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಪೂರ್ತಿ ವಿಡಿಯೋನ ನೋಡಿ. ಈ ಪ್ರಾಪರ್ಟಿದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಗಳು ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 2030 ತುಂಬಾ ಲ್ಯಾವಿಶ್ ಆಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನೀವು ನೋಡ್ತಾ ಇರುವಂತದ್ದು. ಈ ಪ್ರಾಪರ್ಟಿಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ರೋಡ್ ವಿಡ್ತ್ ನಮಗೆ 30 ಅಡಿಗಳಿದೆ. 30 ಫೀಟ್ ಟಾರ್ ರೋಡ್ ಜೊತೆಗೆ ಒಂದು ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ಈ ಲೆವೆಲ್ ಅಲ್ಲಿ ವರ್ಕಿಂಗ್ ಇದೆ ಅಂತಾನೆ ಹೇಳ್ಬೋದು. ಇದು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಜಸ್ಟ್ 1% ವರ್ಕ್ ಮಾತ್ರ ಇದೆ. ಆ 1% ವರ್ಕ್ ಇವತ್ತು ಕಂಪ್ಲೀಟ್ ಆಗಿ ಹೋಯ್ತು ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಪೋರ್ಷನ್ ನೋಡಬಹುದು, ಇಲ್ಲಿ ನಮಗೆ ಶೂರ್ ಹಾಕೋ ಒಂದು ಪ್ರಾವಿಷನ್ ಮಾಡ್ತಾ ಇದ್ದಾರೆ. ಇದು ನಮಗೆ ಅಂಚನಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಅಂಡ್ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಜಸ್ಟ್ 1.5 to 1.8 ಕಿಲೋಮೀಟರ್ ಅಂತರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಜೊತೆಗೆ 80 ಫೀಟ್ ರೋಡ್ ಪ್ಯಾರಲ್ ಅಲ್ಲಿ ಈ ಪ್ರಾಪರ್ಟಿ ಬರುವಂತದ್ದು. ಕನೆಕ್ಟಿವಿಟಿಗೆ ಏನಾದ್ರು ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ರೆ ಅವ್ರಿಗೆ ಮಾಡಿಸಿದಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. 80 ಫೀಟ್ ಪ್ಯಾರಲರು ಮತ್ತೆ ಈ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಎಕ್ಸಾಕ್ಟ್ ನಾವು 4 ಮೆಟ್ರೋ ಸ್ಟೇಷನ್ ಗಳನ್ನ ನೋಡ್ಬೋದು. ಕೋಣನಕುಂಟೆ, ದೊಡ್ಡ ಕಲ್ಸಂದ್ರ, ವಾಜರಹಳ್ಳಿ ಅಂಡ್ ತಲಗಟ್ಪುರ, ಈ 4 ಮೆಟ್ರೋ ಸ್ಟೇಷನ್ ಕೂಡ ನಾವು ವ್ಯೂ ಮಾಡಬಹುದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ, ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಇಲ್ಲಿ ಇವರು ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಜಸ್ಟ್ 1 ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಇಟ್ಕೊಳ್ಳೋ ಒಂದು ಪ್ರಾವಿಷನ್ ಈ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಎದುರುಗಡೆ ನೋಡಬಹುದು, ಇಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್, ವೆಂಟಿಲೇಷನ್ಗೆ ಈ ಪೋರ್ಷನ್ ಫುಲ್ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಕಾವೇರಿಗೆ ಪ್ರಾವಿಷನ್, 2 ಟ್ಯಾಪ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬೋರ್ವೆಲ್ಗೆ ಮತ್ತೆ ಸಂಪೂಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗೇಟ್ ನ ನೋಡಬಹುದು, 2 ಗೇಟ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಪಾರ್ಕಿಂಗ್ ಗೇಟ್, ಇದು ಬಂದು ನಮಗೆ ವಾಕಿಂಗ್ ಗೇಟ್. ಈ ಗೇಟ್ ಏನು ಓಪನ್ ಆಗಿದೆ, ಇದು ವಾಕಿಂಗ್ ಗೇಟ್ ಆಗುತ್ತೆ, ಇದು ಪಾರ್ಕಿಂಗ್ ಗೇಟ್ ಆಗುತ್ತೆ. ಈಗ ಸಣ್ಣ ಪುಟ್ಟ ಐಟಮ್ಸ್ ಗಳೆಲ್ಲ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ನಮಗೆ ಒಂದು ಶೂ ರ್ಯಾಕ್ ಒಂದು ಪ್ರಾವಿಷನ್ ಮಾಡ್ತಾರೆ. ನೋಡಬಹುದು ಈ ಪೋರ್ಷನ್ ಏನಿದೆ, ಇದು ನಮಗೆ ಶೂ ರ್ಯಾಕ್ ಒಂದು ಪ್ರಾವಿಷನ್ ಮಾಡ್ತಾ ಇರುವಂತದ್ದು. ಈ ಸರ್ವೆಂಟ್ ರೂಮ್ ಅಲ್ಲಿ ಕೂಡ ಒಂದು ಸ್ಟುಡಿಯೋ ಆಗಿ ಯೂಸ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಒಂದು ಫ್ಯಾಮಿಲಿ ಕೂಡ ಸ್ಟೇ ಆಗ್ಬೋದು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಈ ರೂಮ್ ಅಲ್ಲಿ ಸ್ಟೇ ಆಗ್ಬೋದು. ಆ ಪರ್ಪಸ್ ಗೆ ಬಿಟ್ಟಿರೋದು. ಈ ಮನೆ ಏನಾದ್ರು ನಾವು ಬಾಡಿಗೆ ಕೊಡ್ತೀವಿ ಅಂದ್ರೆ 3,000 to 4,000 ವರೆಗೂ ನಾವು ಇಲ್ಲಿ ರೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಪೋರ್ಷನ್ ಅಲ್ಲಿ ಕಿಚನ್, ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್, ಇಲ್ಲೊಂದು ರೂಮ್ ತರ ಒಂದು ಸ್ಟ್ರಕ್ಚರ್ ತರ ಇದೆ ವಿತ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಒಂದು ಕೋಟ್ ಪೈಂಟ್ ಅಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಅದನ್ನು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನೋಡಬಹುದು, ಇದು ಕೂಡ ನನಗೆ ಮಾಡ್ಯುಲರ್ ಕಿಚನ್ ನ ಯೂಸ್ ಮಾಡಿರುವಂತದ್ದು. ಗ್ರಾನೈಟ್ ಸ್ಲಾಬ್, SS ಸ್ಟೇನ್ಲೆಸ್ ಸ್ಟೀಲ್ ಇರುವಂತಹ ಸಿಂಕ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಮೇಂಟೆನೆನ್ಸ್ ಗೋಸ್ಕರ ನಮಗೆ ಈ ಪೋರ್ಷನ್ ಅಲ್ಲಿ ಬೆಟರ್ ಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದು ಜಸ್ಟ್ ಪಾರ್ಕಿಂಗ್ ಅಲ್ಲಿ ಬರುವಂತಹ ಒಂದು ಸರ್ವೆಂಟ್ ರೂಮ್. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಪಾರ್ಕಿಂಗ್ ಅಲ್ಲಿ ಒಂದು ರೂಮ್ ಬೇಕು ಅಂತ, ಅಂತವ್ರು ಕೂಡ ಇದನ್ನ ಚಾಯ್ಸ್ ಮಾಡಬಹುದು. ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಬರ್ತಾ ಇದೆ. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ನೋಡಬಹುದು, ತುಂಬಾ ವೈಲ್ಡ್ ಆಗಿದೆ. ನಮಗೆ ಫುಟ್ ಇಟ್ಕೊಳ್ಳೋದಕ್ಕೆ ತುಂಬಾ ವೈಲ್ಡ್ ಇದೆ. ಗ್ರಾನೈಟ್ ಫ್ಲೋರಿಂಗ್ ಇರುವಂತದ್ದು. ಸ್ಟೇರ್ ಕೇಸ್ ತುಂಬಾ ವೈಲ್ಡ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ಫುಟ್ ಇಟ್ಕೊಳ್ಳೋದಕ್ಕೆ ಟಾಪ್ ವರ್ಗು ಕೂಡ ನಮಗೆ ಫುಲ್ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಎಲಿವೇಶನ್ ವೈಸ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ಟಫನ್ ಗ್ಲಾಸ್, SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಈಸ್ಟ್ ಡೋರ್ ಬರುತ್ತೆ. ಮನೆ ಒಳಗಡೆ ಸನ್ಲೈಟ್ ಆಲ್ರೆಡಿ ಎಂಟ್ರಿ ಆಗ್ತಾ ಇದೆ, ನೋಡಬಹುದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇದು. ನೋಡಿದ್ರಲ್ಲ, ಎದುರುಗಡೆ ನಮಗೆ ಸನ್ಲೈಟ್ ಎಂಟ್ರಿ ಆಗ್ತಾ ಇರುವಂತದ್ದು. ಸೂಪರ್ ಆಗಿ ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ.
ವೆಂಟಿಲೇಷನ್ ಆ ಥರ ಇದೆ. ಈ ಪ್ರಾಪರ್ಟಿ ಲಿವಿಂಗ್ ರೂಮ್ ಬಗ್ಗೆ ಮಾತಾಡಿದ್ರೆ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ. ಆಪೋಸಿಟ್ ಅಲ್ಲಿ ನಮಗೆ ಒಂದು ವಾಲ್ ಪೇಪರ್ ಸ್ಟ್ರಕ್ಚರ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ವಿತ್ POP ವಿತ್ LED ಲೈಟ್. ಯಾಕಂದ್ರೆ ಮೇಲೆ ಹೋದ್ರೆ ಬ್ರೈಟ್ನೆಸ್ ಆಗಿದೆ, ಅಂದ್ರೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿರೋದ್ರಿಂದ ಲೈಟ್ ಫ್ಲಿಕ್ಕರ್ ಆಗುತ್ತೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಸೋಫಾ ಹಾಕೊಂಡ್ರು ಕೂಡ ಸೆಂಟ್ರಲ್ಲಿ ನಾವು ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ನಮ್ಗೆ ತುಂಬಾ ಜಾಗ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇದು ರೋಡ್ ಸೈಡ್ ಅಲ್ಲಿ ಬರುವಂತ ವೆಂಟಿಲೇಷನ್ ಒಂದು ಮಾಡಿರುವಂತಹ ಲೆಂತಿ ವಿಂಡೋ, TV ಯೂನಿಟ್, ಎದುರುಗಡೆ ಒಂದು ಡೋರು. ಈ ಪೋರ್ಷನ್ ಅಲ್ಲೂ ಕೂಡ ನೋಡಬಹುದು ಫುಲ್ ಇಂಟೀರಿಯರ್ ಗೆ ಕಂಪ್ಲೀಟ್ ಮಾಡಿ 4 ಡ್ರಾಯರ್ ಬಾಕ್ಸ್ ಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ ವೆಟ್ರೋಫೈಟ್ ಟೈಲ್ಸ್, ಸೆಂಟ್ರಲ್ ಎಲ್ಲ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿರುವಂತದ್ದು. ಸ್ಲ್ಯಾಬ್ ಕೆಳಗಡೆ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿ ಡೋರ್ಗಳೆಲ್ಲ ನಮಗೆ ಟೀಕುಡ್ ಡೋರ್ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲಿ ಗ್ಲಾಸ್ ಪಾರ್ಟಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು ಈ ಪೂಜಾ ಮನೆಗೆ. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಅಗ್ನಿ ಮೂಲೆಗೆ ಎಕ್ಸಾಕ್ಟ್ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಮಾಡ್ಯುಲರ್ ಕಿಚನ್. ವಾಲ್ಗಳಿಗೆಲ್ಲ 2x4 ವೆಟ್ರೋಫೈಟ್ ಟೈಲ್ಸ್ ವಿತ್ ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ವಿತ್ ನಮಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಕಿಚನ್ ಅಂಡ್ ಡೈನಿಂಗ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಕಿಚನ್ ಬರುತ್ತೆ. ಕೆಳಗಡೆ ಫುಲ್ ಏನ್ ನೋಡ್ತಾ ಇದ್ರೆ ಅದೆಲ್ಲ ನಮಗೆ ಡ್ರಾಯರ್ ಬಾಕ್ಸ್ ಗಳು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿ ಈ ಪೋರ್ಷನ್ ಅಲ್ಲಿ ಸಿಂಕು, ಮೇಲ್ಗಡೆ ನಮಗೆ ಆಕ್ವಾಗಾರ್ಡ್ ಇದೆ. ಈ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಇದು ಬಂದು ನಮಗೆ ಫೋಲ್ಡಬಲ್ ಟೇಬಲ್ ಕೂಡ ಇದೆ. ಇಲ್ಲಿ ನೋಡಿ, ಇದು ನಮಗೆ ಫೋಲ್ಡಬಲ್ ಟೇಬಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬಾಕ್ಸ್ ವ್ಯವಸ್ಥೆ ಮಾಡಿದ್ದಾರೆ ವಿತ್ ಸ್ಟೋರೇಜ್. ಇದ್ರ ಪಕ್ಕದಲ್ಲಿ ನಮ್ಗೊಂದು ಪ್ಯಾಂಟರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಕಾರ್ನರ್ ಫುಲ್ ನಮಗೆ ಇಂಟೀರಿಯರ್ ಬಾಕ್ಸ್ ಗಳನ್ನ ಮಾಡಿರೋದನ್ನ ಫುಲ್ ಸ್ಟೋರೇಜ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇನ್ನು ಫ್ರಿಡ್ಜ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಏನ್ ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದಾರಲ್ಲ, ಇಲ್ಲಿ ನಮಗೆ ಫ್ರಿಡ್ಜ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಡೈನಿಂಗ್ ಏರಿಯಾನ ಆರಾಮಾಗಿ ಒಂದು 4 ಸೀಟ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇನ್ ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ POP ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ POP ಮಾಡಿ ವಿತ್ LED ಲೈಟ್ ವರ್ಕ್ ಗಳೆಲ್ಲ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಒಂದು ಯುಟಿಲಿಟಿ ಸ್ಪೇಸ್ ಅಂಡ್ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಫುಲ್ ಸ್ಟ್ರಕ್ಚರ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಕಿಚನ್ ಏರಿಯಾ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಇಲ್ಲೂ ಕೂಡ ನಮ್ಗೊಂದು ವಾಲ್ ಪೇಪರ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ವರ್ಕ್ಗಳನ್ನ ಮಾಡ್ಕೊಟ್ಟಿರುವಂತದ್ದು. ಹಾಲ್ ಅಂತೂ ತುಂಬಾ ಸೂಪರ್ ಆಗಿ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು, ಲವ್ಲಿ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಗ್ರಾನೈಟ್ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಕೂಡ ನಮಗೆ SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಆರಾಮಾಗಿ ಸಿಸ್ಟಮ್ ಇಟ್ಕೊಂಡು ಕಾರ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್, 2 ಡ್ರಾಯರ್ ಬಾಕ್ಸ್ ಗಳು ವಿತ್ ಬುಕ್ ರಾಕುಗಳೆಲ್ಲ ನಮಗೆ ಪ್ರಾವಿಷನ್ ಮಾಡಿ ಮೇಲ್ಗಡೆ POP ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕುಬೇರನ್ ಮೂಲೆ. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ. ಒಂದು ಕುಶನ್ ಒಂದು ಮಾತ್ರ ಪೆಂಡಿಂಗ್ ಇರುವಂತದ್ದು. ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಮಾಡಿ ಈ ಪೋರ್ಷನ್ ಅಲ್ಲಿ ನೋಡಬಹುದು 2 ಸ್ಲೈಡಿಂಗ್ ಡೋರು ವಿತ್ ಮೇಲ್ಗಡೆ ವಿತ್ ಸ್ಟೋರೇಜ್ ವಿತ್ ಡ್ರೆಸ್ಸಿಂಗ್ ವಿತ್ TV ಯೂನಿಟ್ ಪ್ರಾವಿಷನ್ ಮಾಡಿ ಮೇಲ್ಗಡೆ POP ವರ್ಕ್ ವಿತ್ ಲೈಟ್ ಪ್ರಾವಿಷನ್ ಎಲ್ಲ ನಮಗೆ ಮಾಡ್ಕೊಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ. ಆಲ್ರೆಡಿ ಇದು ಕಿಂಗ್ ಸೈಜ್ ಕಾಟ್ ಆಗಿರೋದ್ರಿಂದ ಓಡಾಡೋಕ್ಕೂ ಕೂಡ ನಮಗೆ 3 ಸೈಡ್ ಅಲ್ಲೂ 3 ಅಡಿ ಜಾಗ ಇದೆ. 2 ಸ್ಲೈಡಿಂಗ್ ಡೋರು, ಇಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ಎದುರುಗಡೆಗೆ ನಮಗೆ TV ಯೂನಿಟ್. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ TV ನೋಡ್ತೀವಿ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈ ಪೋರ್ಷನ್ ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ಅಲ್ಲಿ ಕೂಡ ನಾವು ಪಾರ್ಟಿಷನ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿ ಈ ಪೋರ್ಷನ್ ಅಲ್ಲಿ ವಾಲ್ ಮೌಂಟೆಡ್ ಕಮೋಡ್ ವಿತ್ ಹ್ಯಾಂಡ್ ವಾಶ್. ಇಲ್ಲಿ ಟೈಲ್ಸ್ ಒಂದು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಡೆಪ್ ಟೈಲ್ಸ್ ಇದಾರಲ್ಲ, ಇದು ನಮಗೆ ಪಾರ್ಟಿಷನ್ ಆಗುತ್ತೆ. ಈ ಕಡೆ ಡ್ರೈ, ಈ ಕಡೆ ವೆಟ್. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ ಈ ಅಟ್ಯಾಚ್ ಬಾತ್ರೂಮ್ ಕೂಡ. ಮಾಸ್ಟರ್ ಬೆಡ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಆಲ್ರೆಡಿ ವಿತ್ ಸ್ಟೋರೇಜ್ ಇರುವಂತಹ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಮಾಡಿದ್ದಾರೆ.
ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲೇ ಬರುವಂತದ್ದು ನಮ್ಗೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಇವಾಗ ಏನು ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ಕಾಟ್ ನೋಡಿದ್ರಲ್ಲ ಸೇಮ್ ಕಾಟ್ ನಾವು ಹಾಕೋಬಹುದು. ಅಷ್ಟು ಜಾಗ ಇಲ್ಲೂ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ಲಸ್ ಒಂದು ಡ್ರೆಸ್ಸಿಂಗ್, ಮೇಲ್ಗಡೆ ವಿತ್ ಸ್ಟೋರೇಜ್, POP ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಸಿಗುತ್ತೆ. ಇದು ಬಾಲ್ಕನಿ ಏರಿಯಾ. ಆರಾಮಾಗಿ 2 ಚೇರ್ ಹಾಕೊಂಡು ಕೂತ್ಕೋಬಹುದು. ಅಷ್ಟು ಜಾಗ ಈ ಬಾಲ್ಕನಿಲಿ ಒಂದು ಪ್ರಾವಿಷನ್ ಮಾಡಿ, ಇದ್ರ ಪಕ್ಕದಲ್ಲಿ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, 2x4 ವೆಟ್ರೋ ಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗು ನಮಗೆ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಡ್ ವೆಟ್ರೋ ಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಹಾಕೊಡ್ತಾರೆ. ಇದು ಸೆಲೆಕ್ಷನ್ ಕೊಡ್ತಾರೆ ನಮಗೆ. ಇವ್ರದ್ದೊಂದು ಬಜೆಟ್ ಇರುತ್ತೆ, ಈ ಬಜೆಟ್ ಒಂದು ಸೆಲೆಕ್ಷನ್ ಕೊಡ್ತಾರೆ. ಅದು ಬಿಟ್ಟು ನೀವೇನು ಎಕ್ಸ್ಟ್ರಾ ಪ್ರೀಮಿಯಂ ಹಾಕೊಳ್ತೀನಿ ಅಂದ್ರೆ ಅದು ಮಾತಾಡ್ಬಿಟ್ಟು ನಾವು ಹಾಕೋಬಹುದು. ಇವಾಗ ನಾವು 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಈ ಪೋರ್ಷನ್ ಅಲ್ಲಿ ನಮಗೆ ಸ್ಕೈಲೈಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇವಾಗ ಏನೇ ನಮಗೆ ಈ ಪೋರ್ಷನ್ ಫುಲ್ ನಮ್ಗೆ ಏನ್ ಲೈಟ್ ಬರ್ತಿದೆ, ಇದು ಡೈರೆಕ್ಟ್ ಸನ್ಲೈಟ್ ಅಂತಾನೆ ಹೇಳ್ಬೋದು. ಇದು ಎಕ್ಸಾಕ್ಟ್ 3ನೇ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಏರಿಯಾ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್ ಔಟ್ಲೈಟ್ ಜೊತೆಗೆ ಒಂದು ಪವರ್ ಸಪ್ಲೈ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು ಪೋರ್ಷನ್ ಅಲ್ಲಿ. ಇದು 2ನೇ ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಈ ಕಾಟು ಅಂಡ್ ಇಲ್ಲಿ ವಾರ್ಡ್ರೋಬ್ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಲ್ಲ, ಸೇಮ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ಪೋರ್ಷನ್ ಅಲ್ಲಿ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಇಟ್ಟು 2 ಸ್ಲೈಡಿಂಗ್ ಡೋರು ವಿತ್ ಸ್ಟೋರೇಜ್ ವಿತ್ TV ಯೂನಿಟ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಕಿಂಗ್ ಸೈಜ್ ಕಾಟ್ ಪ್ರಾವಿಷನ್ ಮಾಡಿ ವಿತ್ ಸ್ಟೋರೇಜ್ಗೆ ಕೊಟ್ಟಿರುವಂತದ್ದು. ಈ ಬಾತ್ರೂಮ್ ಅಲ್ಲೂ ಕೂಡ ನಾವು ಪಾರ್ಟಿಷನ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನಂದ್ರೆ ಇಲ್ಲಿ ನಮಗೆ 7 ಫೀಟ್ ವರೆಗೂ ನಮಗೆ ಟೇಲ್ಸ್ ನ ಕಟ್ ಮಾಡಿದ್ದಾರೆ. ಕೆಳಗಡೆ 2 ಬಾತ್ರೂಮ್ ನಮಗೆ ಟಾಪ್ ಟು ಬಾಟಮ್ ವರೆಗೂ ಯೂಸ್ ಮಾಡಿದ್ರು. ಇಲ್ಲಿ 7 ಫೀಟ್ ವರೆಗೂ ಟೇಲ್ಸ್ ನ ಯೂಸ್ ಮಾಡಿರುವಂತದ್ದು. ಕ್ಲಾಸಿಕ್ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಇಲ್ಲೂ ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಪ್ರತಿ ಒಂದಕ್ಕೂ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಡ್ರೈ ಮತ್ತೆ ವೆಟ್ ಕೂಡ ಪಾರ್ಟಿಷನ್ ನ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಅಟ್ಯಾಚ್ ಬಾತ್ರೂಮ್ ನ ಪ್ರಾವಿಷನ್ ಮಾಡಿರುವಂತದ್ದು. ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಕಾಟ್ ಹಾಕಿರೋದ್ರಿಂದ ಆರಾಮಾಗಿ ಇಲ್ಲಿ ನಮಗೆ 3 ಫೀಟ್ ಬರುತ್ತೆ. ಅಷ್ಟು ಓಡಾಡಕ್ಕೆ ಜಾಗ ಕೊಟ್ಟಿರುವಂತದ್ದು. ವಿತ್ POP ವಿತ್ LED ಲೈಟ್ ಗಳು ಕೂಡ ನಾವು ನೋಡ್ಬೋದು. ಇದ್ರ ಆಪೋಸಿಟ್ ಅಲ್ಲಿ ಬರುವಂತದ್ದೇ ನಮಗೆ ಸಿಟ್ಟಿಂಗ್ ಏರಿಯಾ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ವೀಕ್ಷಕರೇ, ಈ ಸಿಟ್ಟಿಂಗ್ ಏರಿಯಾ ನಾನು ಪಾರ್ಕಿಂಗ್ ಅಲ್ಲಿ ಹೇಳ್ದಂಗೆ 3 ಮೆಟ್ರೋ ಸ್ಟೇಷನ್ ಗಳನ್ನ ನೋಡ್ಬೋದು ಅಂತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ತಲಗಟ್ಪುರ ಮೆಟ್ರೋ ಸ್ಟೇಷನ್, ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಮಂತ್ರಿ ಅಪಾರ್ಟ್ಮೆಂಟ್ ಇದೆಯಲ್ಲ ಅದು ಬಂದು ನಮಗೆ ದೊಡ್ಡ ಕಲ್ಸಂದ ಮೆಟ್ರೋ ಸ್ಟೇಷನ್. ಇಲ್ಲಿ ಪ್ರೆಸ್ಟೀಜ್ ಕಾಣಿಸುತ್ತೆ, ಫೋರಮ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಪೋರ್ಷನ್ ಅಲ್ಲಿ. ಇದು ಬಂದ್ಬಿಟ್ಟು ನಮಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್. 4 ಮೆಟ್ರೋ ಸ್ಟೇಷನ್ ಟ್ರ್ಯಾಕ್ ಸಮೇತ ನಾವು ವ್ಯೂ ಮಾಡಬಹುದು. ಆ ತರ ವ್ಯೂ ಪಾಯಿಂಟ್ ಅಲ್ಲಿ ಈ ಪೋರ್ಷನ್ ಮತ್ತೆ ಈ ಲೊಕೇಶನ್ ಇರುವಂತದ್ದು 100% ರೆಸಿಡೆನ್ಸಿ ಏರಿಯಾದಲ್ಲಿ ತುಂಬಾ ಲವ್ಲಿಯಾಗಿ ಕಟ್ಟಿರುವಂತಹ 100% ವಾಸ್ತು 100% ಟೈಟಲ್ ಇರುವಂತಹ ಮನೆ ಈ ಮನೆ ಆಗಿದೆ. 80 ಫೀಟ್ ಪ್ಯಾರಲರ್ ಅಲ್ಲಿ ಈ ಪ್ರಾಪರ್ಟಿ ಬರುವಂತದ್ದು. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ 30 ಅಡಿ ರೋಡ್ ಇದೆ, ಕಾವೇರಿ ವಾಟರ್ ನಮಗೆ ರನ್ನಿಂಗ್ ಇದೆ, ವಿತ್ ಬೋರ್ವೆಲ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಮನೆ ಬೈ ಮಾಡೋರಿಗೆ ಬೋರ್ವೆಲ್ ಯೂಸ್ ಮಾಡೋ ನೆಸೆಸರಿ ಇರೋದಿಲ್ಲ. ಯಾಕಂದ್ರೆ ಈ ಲೇಔಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಇರೋದ್ರಿಂದ ವೀಕ್ಲಿ 2 ಡೇಸ್ ಬಿಡುತ್ತೆ. ಬೆಳಗ್ಗೆ 2 ಡೇಸ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಡ್ತಾರೆ. ಯಾವುದೇ ರೀತಿಯ ವಾಟರ್ಗೆ ಪ್ರಾಬ್ಲಮ್ ಇರೋದಿಲ್ಲ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಕನೆಕ್ಟಿವಿಟಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಮೆಟ್ರೋಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಈ ಮನೆ ಟೆರೆಸ್ ಮೇಲೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಲ್ಯಾಡರ್ ಪ್ರಾವಿಷನ್ ಮಾಡಿ ಸೋಲಾರ್ ಪಾಯಿಂಟ್, ಸಾಫ್ಟ್ನೆಸ್ ಪ್ರತಿಯೊಂದಕ್ಕೂ ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಟ್ಯಾಂಕ್ ಕೂಡ ನೋಡಬಹುದು. ಎಕ್ಸಾಕ್ಟ್ ಕುಬೇರ ಮೂಲೆಯಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟ್ಯಾಂಕ್ ಕೊಟ್ಟಿದ್ದಾರೆ. ಸೋಲಾರ್ಗೆಲ್ಲ ಮೇಲ್ಗಡೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಬೇಕು ಅಂದವ್ರು ಅಲ್ಲಿ ಹಾಕಿಸ್ಕೊಬಹುದು. ಇವ್ರು ಪ್ರಾವಿಷನ್ ಮಾಡಿ ಇಟ್ಟಿದ್ದಾರೆ. ಇದನ್ನ ಎಲ್ಲಾ ತರ ವ್ಯವಸ್ಥೆ ಕೆಳಗಡೆ ಪಾಯಿಂಟ್, ಎಲೆಕ್ಟ್ರಿಕ್ ಪಾಯಿಂಟ್ ಇಂದ ಹಿಡಿದು ಸೋಲಾರ್ ಇಂದ, ಸಾಫ್ಟ್ವೇರ್ ಇಂದ, ಪ್ರೆಷರ್ ಇಂದ ಹಿಡಿದು ಪ್ರತಿಯೊಂದು ಪಾಯಿಂಟ್ ಗಳ ವ್ಯವಸ್ಥೆ ಇರುತ್ತೆ. ಬೇಕು ಅನ್ನೋದನ್ನ ಯೂಸ್ ಮಾಡ್ಕೋಬಹುದು ಮನೆಗೆ ಬಂದವರು. ಇದು ಒಳ್ಳೆ ಸಿಟ್ಟಿಂಗ್ ಏರಿಯಾ, ಗಾರ್ಡನ್ ಏರಿಯಾ ಆಗಿ ಕ್ರಿಯೇಟ್ ಮಾಡ್ಕೊಬಹುದು. 7 ಮಾಡಿಸಿದಂಗೆ ಸಾಕಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ ಎಲಿವೇಶನ್ ವೈಸ್ ಅಲ್ಲಿ ಇನ್ನ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ವಿತ್ ಟಚಿಂಗ್ ಆಗಿರುವಂತದ್ದು ವಿತ್ SS ವರ್ಕ್ ಕೂಡ ನಾವು ನೋಡಬಹುದು. ಈ ಪೋರ್ಷನ್ ಅಲ್ಲಿ ಫ್ಲೋರಿಂಗ್ ಫುಲ್ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಮೋಲ್ಡ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ, ಒಳ್ಳೆ ಲೊಕೇಶನ್ ಅಲ್ಲಿ, ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.